ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 2 ಸ್ಟೆಪ್ಸಲ್ಲಿ ವಿತೌಟ್ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬಾರ್ಡರ್ ಡಿಸೈನು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಬರೀ 2 ಸ್ಟೆಪ್ಸಲ್ಲೇ ನೀವು ಆರಾಮಾಗಿ ಬೇಗನೂ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕಾಗಿ ನೋಡಿ, ಸೀರೆ ಪೂರ್ತಿ ಇದೆ, ಪಿಂಕು ಮತ್ತು ಗೋಲ್ಡ್ ಕಾಂಬಿನೇಷನ್ನಲ್ಲೇ ಇದೆ, ರ್ಯಾಂಡಮ್ ಕಲರ್ ಯಾವುದೂ ಇಲ್ಲ. ಅದರಿಂದ ನಾನು ಫಸ್ಟ್ ಸ್ಟೆಪ್ಗೆ ಬಂದು ಈ ಗೋಲ್ಡ್ ಕಲರ್ನ ತೊಗೊಂಡಿದ್ದೀನಿ, ಸೆಕೆಂಡ್ ಸ್ಟೆಪ್ಗೆ ಬಂದು ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಂಗೆ ಈ ರೀತಿಯಾಗಿ ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾಟ್ ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಇಲ್ದಿರ ಇರ್ಬೋದು. ನೋಡಿ, ಮೊದಲಿಗೆ ನಾನು ಬಟ್ಟೆ ಒಳಗೆ ಕ್ರೋಶನ ಸೇರಿಸಿ ಥ್ರೆಡನ್ನು ನೀಟಾಗಿ ಒಳಗಡೆ ಎಳ್ಕೊಂಡು ಇವೆರಡನ್ನು ಒಂದು ಮಾಡಿಕೊಂಡು ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಬಿಚ್ಚೋಗುತ್ತೆ ಅನ್ನೋ ಭಯ ಇರಲ್ಲ. ನೆಕ್ಸ್ಟ್ ಇದನ್ನು ಕಟ್ ಮಾಡಿಬಿಟ್ಟು ಕುಚ್ಚು ಕಟ್ಟೋಂಗಿದ್ರೆ ಕುಚ್ಚಿಗೆ ಸೇರಿಸಿ ಕಟ್ಬೋದು. ಇಲ್ಲಿ ಕುಚ್ಚು ಕಟ್ಟೋದಿಲ್ಲ, ಅದಕ್ಕೆ ಕಟ್ ಮಾಡಿಬಿಟ್ಟು ಇದನ್ನು ಗ್ಲೂ ಹಾಕ್ಬಿಟ್ಟು ಹಿಂದ್ಗಡೆ ಪೇಸ್ಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿ. ಲಾಕ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ 2 ಚೈನ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸನ್ನು ಹಾಕ್ಕೊಂಡು ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ಸೇರಿಸಿ ನಾನು ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ ಡಿಸೈನು. ಮತ್ತು ಸಿಂಪಲ್ಲಾಗಿ 2 ಚೈನ್ಸ್ ಹಾಕ್ಕೊಬೇಕು. 2 ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಈ 2 ಚೈನ್ಸ್ ಗ್ಯಾಪ್ ಎಲ್ಲಿ ಬರುತ್ತೆ ನೋಡಿ, ಎಷ್ಟು ಬರುತ್ತೆ ಅಷ್ಟು ಗ್ಯಾಪನ್ನು ಬಿಟ್ಟು ಮತ್ತು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಇದೇ ರೀತಿ ಮತ್ತೆ ನಾನು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇದ್ರ ಪಕ್ಕಕ್ಕೇ ನಾನು ಕ್ರೋಶನ ಸೇರಿಸ್ತಾ ಇದ್ದೀನಿ. ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಕಂಬಗಳೆಲ್ಲ ಯೂನಿಕ್ ಆಗಿ ಬರಬೇಕು. ಮತ್ತು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿತ್ತು 2 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದು ಪಕ್ಕದಲ್ಲೇ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾವು ಬೇಸ್ ಲೈನ್ ಪೂರ್ತಿನೂ 2 ಚೈನ್ಸ್ ಹಾಕ್ಕೋಬೇಕು. 2 ಕಂಬ ಹಾಕ್ಕೊಳ್ತಾ ಪೂರ್ತಿ ಬೇಸ್ ಲೈನ್ ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಈ ರೀತಿಯಾದ ಥ್ರೆಡ್ಡನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ಹೇಗೆ ಮಾಡೋದು ಅಂದರೆ ನೋಡಿ, ಇಲ್ಲಿ 2 ಚೈನ್ ಏನು ಹಾಕ್ಕೊಂಡಿದ್ದೆ ಅದ್ರ ಮಧ್ಯೆಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದಮೇಲೆ ನಾನು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಇಲ್ಲಿಂದಾನೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಏನು 2 ಚೈನ್ಸ್ ಬಿಟ್ಟಿದ್ದೆ ಅಲ್ಲಿಗೆ ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 2 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ 2 ಕಂಬ ಈ 2 ಚೈನ್ ಪ್ಲೇಸಲ್ಲಿ. ಮತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಥ್ರೆಡ್ಡನ್ನು ಹೊರಗಡೆ ಎಳೆದು ಈ ರೀತಿಯಾದ ಹ್ಯಾಂಗಿಂಗ್ ಬೀಡ್ಸನ್ನು ನಾನು ಬಳಸ್ತಾ ಇದ್ದೀನಿ. ಅದು ಯಾವ ಕಲರ್ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೋಬೋದು ನೀವು. ನಾನು ಗೋಲ್ಡ್ ಕಲರ್ ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಂದರೆ ಕುಚ್ಚಿಗೂ ಸಹ 2 ಚೈನ್ಸ್ ಹಾಕ್ಕೊಂಡು ಗ್ಯಾಪ್ ಇಟ್ಕೋಬೋದು. ಈ ರೀತಿಯಾಗಿ ನಾನು ಬೀಡನ್ನು ಆ್ಯಡ್ ಮಾಡಿದ್ದಾದಮೇಲೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ 2 ಕಂಬ ಆದಮೇಲೆ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕ್ರೋಶನ ಸೇರಿಸಿ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡು ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಇಲ್ಲಿ ಒಂದು ಹ್ಯಾಂಗಿಂಗ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಕುಚ್ಚು ಬೇಡ ಅನ್ನೋರು ಕುಚ್ಚು ಪ್ಲೇಸ್ಗೆ ನಾನು ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, 2 ಕಂಬ ಹಾಕಿದ್ದಾದಮೇಲೆ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಎಲ್ಲ 2 ಚೈನ್ಸ್ ಗ್ಯಾಪ್ ಬಿಟ್ಟೆ, ಬಟ್ ನಾನಿಲ್ಲಿ ಬಿಡ್ತಾ ಇಲ್ಲ.
2 ಕಂಬನ ಹಾಕ್ಕೊಂಡಿದ್ದಾದಮೇಲೆ ನಾನು ಲಾಕ್ ಮಾಡಿಕೊಂಡು ಆ ಬೀಡನ್ನು ಮತ್ತು ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ನೆಕ್ಸ್ಟು 2 ಚೈನ್ಸ್ ಗ್ಯಾಪ್ ಏನಿದೆ ಅಲ್ಲಿಗೆ ಕ್ರೋಶಾನ ಸೇರಿಸಿ ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು 5 ಬೀಡ್ಸ್ ಅಥವಾ 4 ಬೀಡ್ಸ್ ನಿಮ್ಗೆ ಎಷ್ಟು ಬೀಡ್ಸ್ ಬೇಕೋ ಅಷ್ಟು ಬೀಡ್ಸು ಹಾಕ್ಕೊಳ್ತಾ ಫಿಲ್ ಮಾಡ್ಕೊಳ್ತಾ ಒಂದೊಂದು ಹ್ಯಾಂಗಿಂಗ್ ಬೀಡು ನೋಡಿ. ಈಗ 2 ಚೈನ್ಸ್ ಆದಮೇಲೆ ನಾನೊಂದು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ಇಲ್ಲಿ 2 ಚೈನ್ಸ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಂಬ 2 ಕಂಬಗಳು ಸೇಮ್ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಥ್ರೆಡನ್ನು ಹೊರಗಡೆ ಎಳೆದು ಮತ್ತು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 2 ಚೈನ್ಸ್ ಗ್ಯಾಪ್ಗೆ ನಾನು 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಒಂದು 5 ಬೀಡ್ಸ್ ಆದಮೇಲೆ ಒಂದು ಹ್ಯಾಂಗಿಂಗ್ ಬೀಡು, ಇಲ್ಲಾಂದರೆ ಈ ಹ್ಯಾಂಗಿಂಗ್ ಬೀಡು ಬೇಡ ಅನ್ಸೆ ನೀವು ಕುಚ್ಚು ಕಟ್ಕೊಳ್ತೀರಾ ಅಂದ್ಕೊಂಡ್ರೆ ಅಲ್ಲಿ 2 ಚೈನ್ಸ್ ಹಾಕ್ಕೊಳ್ಳಿ. ಈ ರೀತಿಯಾಗಿ 2 ಚೈನ್ಸ್ ಹಾಕ್ಕೊಂಡು ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂಡು ನೋಡಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ಗೆ 2 ಕಂಬನ ಮಾಡ್ಕೊಳ್ಳಿ. ಕುಚ್ಚಿಗೆ ಆಗುತ್ತೆ. ಇಲ್ಲಾಂದರೆ ಒಂದು ಹ್ಯಾಂಗಿಂಗ್ ಬೀಡು 3 ಬೀಡ್ಸು ನಿಮಗೆ ಬೇಕಂದರೆ ಈ ರೀತಿಯಾಗಿ 5 ಬೀಡ್ಸು 4 ಬೀಡ್ಸು ಇಲ್ಲ 3 ಬೀಡ್ಸು ಗ್ಯಾಪು ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಫಿನಿಶಿಂಗ್ ಆದಮೇಲೆ ಸೀರೆಗೆ ಎಲ್ಲ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಮೊದಲೇ ಒಂದು ಸ್ಯಾರಿಗೆ ಹಾಕಿದ್ದೆ. ಇದು ಬಂದು ಪಿಂಕ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿತ್ತು. ನಾನು ಎರಡನ್ನು ಕಾಂಬಿನೇಷನ್ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ 8 ಬೀಡ್ಸನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಬೀಡ್ ಹ್ಯಾಂಗಿಂಗ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಿನಿಶಿಂಗ್ ಈ ರೀತಿಯಾಗಿ ಬರುತ್ತೆ. ನಿಮ್ಗೆ ಯಾರಿಗೆಲ್ಲ ಕುಚ್ಚು ಹಾಕ್ಕೊಳ್ಳೋಕೆ ಇಷ್ಟ ಇಲ್ವೋ ಈ ರೀತಿಯಾದ ಬಾರ್ಡ್ರ್ ಡಿಸೈನ್ ಹಾಕೋಬೋದು. ಬೇಗನೂ ಮುಗಿಯುತ್ತೆ. ಕುಚ್ಚಿಗೆ ಗ್ಯಾಪ್ ಬಿಟ್ಟಿದ್ರೆ ಕುಚ್ಚು ಹಾಕೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು ಬಿಟ್ಟರೆ ಬೇಗ ಮುಗ್ದೋಗುತ್ತೆ ನೋಡಿ ಫ್ರೆಂಡ್ಸ್. ಫೈನಲ್